ಎಲ್ರಿಗೂ ನಮಸ್ಕಾರ. ಏನೋ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಲೈವ್ ಸ್ವಲ್ಪ ಏನೋ ಡಿಸ್ಟರ್ಬ್ ಆಯಿತು. ಮತ್ತೆ ಇನ್ನೊಂದು ಸತಿ ಅದಕ್ಕೆ ಲೈವ್ ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿದ್ದೀನಿ. ಒಂದು 2 ನಿಮಿಷ ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ನೋಡಿ, ನೀವು ಹಲವಾರು ಕ್ವಶನ್ಸ್ ಕೇಳಿದ್ರಿ, ಅದರ ಬಗ್ಗೆ ಎಲ್ಲ ಬರ್ಕೊಂಡಿದ್ದೀನಿ ಇಲ್ಲಿ. ಪ್ರತಿಯೊಂದಕ್ಕೂ ನಿಮಗೆ ಸಮಾಧಾನಕರವಾಗಿ ನಿಮಗೆ ತೃಪ್ತಿ ಸಿಗೋ ಥರ ಇದಕ್ಕೆಲ್ಲ ಆನ್ಸರ್ ಮಾಡಬೇಕು ಅಂತ. ಬಟ್ ಏನೋ ಒಂದು ಅನ್ನಿಸ್ತು, ಇದನ್ನು ವಿಭಿನ್ನವಾದ ರೀತಿಯಲ್ಲಿ ನಿಮ್ಗೆ ಇದನ್ನು ಕೊಡೋಣ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಈ ಕ್ವಶನ್ಸ್ಗಳನ್ನ ನಾನು ನಿಮಗೆ ಆನ್ಸರ್ ಮಾಡ್ದೇನೆ ಕ್ವಶನ್ ಕೇಳೋದ್ರ ಮುಖಾಂತರ ಆನ್ಸರ್ ಮಾಡ್ತೀನಿ. ಕನ್ಫ್ಯೂಸ್ ಆಗ್ತಾ ಇದೆಯಾ? ಇಲ್ಲ ತಾನೆ? ನೋಡಿ, ಅದೇನಂದರೆ, ಈಗ ಕ್ವಶನ್ಸ್ ಕೇಳೋರು ಏನು ಮಾಡ್ತಾರೆ ಅಂದರೆ, ಕ್ವಶನ್ಸ್ ಕೇಳೋರ ಮೈಂಡ್ ಸೆಟ್ಟು ನಾವು ಯಾವಳೋ ಕ್ವಶನ್ ಕೇಳ್ಕೊಂಡೇ ಇದ್ಬಿಡ್ತೀವಿ ಲೈಫಲ್ಲಿ. ಆನ್ಸರ್ ಮಾಡೋರು ಮೇಲೆ ಇರ್ತಾರೆ, ಅವ್ರು ಏನೋ ಒಂದು ಆನ್ಸರ್ ಮಾಡ್ತಾರೆ, ಮತ್ತು ಅದ್ರ ಬಗ್ಗೆ ನಮ್ಗೆ ಹಲವಾರು ಕ್ವಶನ್ ಬರುತ್ತೆ, ನಮ್ಗೆ ಕ್ಲಾರಿಫಿಕೇಶನ್ನೇ ಸಿಗಲ್ಲ. ಬಟ್ ಅದೇ ಆನ್ಸರ್ನ ಕಂಡಿಡ್ಕೊಳ್ಳುವಂಥ ಮನೋಭಾವ ಬಂದಾಗ ಅವರೊಬ್ಬರು ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ ಅದರಲ್ಲಿ. ಯಾಕಂದರೆ ಆನ್ಸರ್ ನಾವು ಕಂಡಿಡ್ಕೊಬೇಕು ಕೆಲವುದನ್ನು. ಅವಾಗ ಏನಾಗುತ್ತೆ, ನಿಮಗೆ ಆನ್ಸರ್ ಗೊತ್ತಾದ ನೀವು 10 ಜನಕ್ಕೆ ಮಾರ್ಗದರ್ಶಕರಾಗ್ತೀರಾ, ನೀವು 10 ಜನಕ್ಕೆ ಹೇಳ್ತೀರಾ ಅದ್ರ ಬಗ್ಗೆ. ಯಾಕಂದರೆ ಆನ್ಸರ್ ಗೊತ್ತಿರೋನು ಮುಂದೆ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ತಾನೆ. ಕ್ವಶನ್ ಬರೀ ಕೇಳ್ಕೊಂಡಿರೋರು ಕನ್ಫ್ಯೂಷನಲ್ಲಿ ಅಲ್ಲೇ ನಿಂತಿರ್ತಾರೆ. ಸೊ ಆ ಒಂದಕ್ಕೋಸ್ಕರ ನಾನಿವತ್ತು ಇಲ್ಲಿ ಕ್ವಶನ್ ಕೇಳೋ ಥರ ಕೆಳಗಿದ್ದು ನಿಮ್ಮನ್ನ ಮೇಲ್ ಕೂರಿಸಿ, ನೀವು ಇವಾಗ ಆನ್ಸರ್ ಮಾಡೋವಂಥ ಎಕ್ಸಾಮಿನರ್ ಅಂದ್ಕೊಳ್ಳಿ, ನೀವು ಆನ್ಸರ್ ಮಾಡಬೇಕು. ಇವಾಗ ನಾನು ಕ್ವಶನ್ ಕೇಳ್ತೀನಿ, ಈ ಕ್ವಶನಲ್ಲಿ ನಿಮಗೆ ಒಂದಷ್ಟು ಸಮಾಧಾನ ಸಿಗ್ಬೋದು, ಆನ್ಸರು ಸಿಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಥರ ವಿಭಿನ್ನವಾಗಿ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಮೊದಲನೇದಾಗಿ ಒಂದು ಯಾವುದೋ ಒಂದು ತೆಲುಗು ಇಂಟರ್ವ್ಯೂಲಿ ನನ್ನ ಹತ್ರ ಮಾತಾಡಬೇಕಾದ್ರೆ ಅವರು ಒಂದು ಕ್ವಶನ್ ಕೇಳಿದ್ರು ನನ್ನ, ನಿಮ್ಮ ಕರ್ನಾಟಕದಲ್ಲಿ ಕೆಲವು ಕನ್ನಡ ಭಾಷೆಯ ಚಿತ್ರಗಳಿಗಿಂತ ಬೇರೆ ಭಾಷೆ ಚಿತ್ರಗಳು ಜಾಸ್ತಿ ಬಿಸ್ನೆಸ್ ಆಗುತ್ತಲ್ಲ, ಹೆಂಗೆ ಸಾಧ್ಯ, ಅದು ಯಾವ ರೀತಿ ಅಂತ ಕೇಳಿದಾಗ, ಈಗ ಅಂದ್ಕೊಳ್ಳಿ, ಇವಾಗ ನಾನೇನೋ ಆನ್ಸರ್ ಮಾಡಿದೆ, ಇಲ್ಲ ನಾವು ಯಾರು ಕನ್ನಡಿಗರು ಬೇರೆ ಪಿಕ್ಚರ್ ನೋಡಲ್ಲ, ಬರೀ ಬೇರೆ ಭಾಷೆಯವರೇ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಜನ ಇದ್ದಾರೆ, ಅವ್ರು ನೋಡಿನೇ ಹಿಟ್ ಆಗ್ತಿದೆ ಅಂದಾಗ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತರು ಅಂತ ನಾನು ಹೇಳ್ಕೊಳಕ್ಕೆ ಸಾಧ್ಯನಾ ಬೇರೆಯವ್ರ ಮುಂದೆ? ಹಾಗೆ ಹೇಳಿದರೆ ತಪ್ಪಾಗ್ತಿತ್ತಲ್ವಾ? ನೀವು ಯೋಚನೆ ಮಾಡಿ. ನಾನೇನು ಹೇಳಿದೆ, ಹೌದು, ಕನ್ನಡಿಗರು ಬೇರೆ ಭಾಷೆ ಚಿತ್ರ ನೋಡ್ತಾರೆ. ನಮಗೆ ಕಲೆ ಅಂತ ಬಂದಾಗ, ನಮ್ಮಲ್ಲಿ ಯಾವುದೇ ಒಳ್ಳೆ ಪಿಕ್ಚರ್ಗಳು ಬಂದಾಗ ಕಲಾ ಆರಾಧಕರು ನಾವು ಕನ್ನಡಿಗರು, ವಿಶಾಲ ಹೃದಯದವರು, ಅವ್ರು ನೋಡ್ತಾರೆ, ಎಲ್ಲ ಚಿತ್ರಗಳು ಎನ್ಕರೇಜ್ ಮಾಡ್ತಾರೆ. ಆದ್ದರಿಂದ ಕೆಲವು ಒಳ್ಳೆ ಚಿತ್ರಗಳು ಇಲ್ಲಿ ದೊಡ್ಡ ಹಿಟ್ ಆಗಿದೆ, ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿದೆ. ಆ ಥರ ಹೇಳಿದ್ದು ತಪ್ಪ? ಯೋಚನೆ ಮಾಡಿ. ಯಾಕಂದರೆ ತುಂಬ ಜನ ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ನಿಮಗೆ ಕ್ವಶನ್ ಕೇಳ್ತೀನಿ, ನನ್ನ ಪರಿಸ್ಥಿತಿಲಿ, ನನ್ನ ಸ್ಥಿತಿ, ನನ್ನ ಒಂದು ಆ ಸಿಚುವೇಶನ್ ನೀವೇ ಇದ್ದಾಗ ಅದಕ್ಕೆ ಹಿಂಗೆ ಆನ್ಸರ್ ಮಾಡ್ತಿದ್ರಿ, ನಾನು ಮಾಡಿ ಸರಿನಾ ತಪ್ಪ ಯೋಚನೆ ಮಾಡಿ. ಇದೊಂದು ಕ್ವಶನ್ನು. ಎರಡನೇದಾಗಿ, ಇವಾಗ ಡಬ್ಬಿಂಗ್ ತುಂಬ ಜನ ಏನೋ ಇದ್ರ ಬಗ್ಗೆ ತುಂಬ ಎಲ್ಲ ಆರ್ಟಿಸ್ಟ್ಗಳನ್ನೂ ಕೇಳ್ತಾ ಇರ್ಬೋದು ನೀವು, ಅದೇ ಥರ ನನ್ನೂ ಕೇಳ್ತಾ ಇದ್ದೀರಾ, ಡಬ್ಬಿಂಗ್ ಬರಬೇಕಾ ಬೇಡವಾ, ಯಾಕೆ ಡಬ್ಬಿಂಗ್ ನೀವೆಲ್ಲ ಸಪೋರ್ಟ್ ಮಾಡ್ತಿಲ್ಲ, ಆ ಥರ ಈ ಥರ ಅಂತ. ಅದಕ್ಕೂ ಒಂದು ಕ್ವಶನ್ ಮೂಲಕ ನಿಮಗೆ ಆನ್ಸರ್ ಪ್ರಯತ್ನ ಪಡ್ತೀನಿ. ಇವಾಗ ನೋಡಿ, ಡಬ್ಬಿಂಗ್ ವಿಷಯ ಬಂದಾಗ ಒಂದು ಯೋಚನೆ ಮಾಡೋಣ. ಈಗ ಬೇರೆ ಭಾಷೆಗಳು ಹಲವಾರು ಚಿತ್ರಗಳು ಬರುತ್ತೆ, ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷ್ ಎಲ್ಲ ಚಿತ್ರಗಳು ಬರುತ್ತೆ, ಓಕೆನಾ? ಈ ಎಲ್ಲ ಚಿತ್ರಗಳು ಕೂಡ ಕನ್ನಡದಲ್ಲಿ ಡಬ್ ಆಗಿ ಬರೀ ಕನ್ನಡದಲ್ಲೇ ಎಲ್ಲ ಚಿತ್ರಗಳು ಬರಬೇಕಾ? ಕ್ವಶನ್ ನಂಬರ್ 1 ಜ್ಞಾಪಕ ಇಟ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಎಲ್ಲ ಚಿತ್ರಗಳು ಬರೀ ಕನ್ನಡದಲ್ಲಿ ಡಬ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಮಾತ್ರ ಕರ್ನಾಟಕದಲ್ಲಿ ಬರಬೇಕಾ? ಇದು ಡಬ್ಬಿಂಗ್ ಅನ್ನೋದು ಬೇಕಾಗಿರೋದಾ? ಇಲ್ಲ ಬೇರೆ ಭಾಷೆ ಚಿತ್ರಗಳು ಬರಲಿ, ಅದ್ರ ಜೊತೆಲಿ ಕನ್ನಡನೂ ಡಬ್ ಮಾಡಿ ಎಲ್ಲ ಚಿತ್ರಗಳು ಬೇರೆ ಬೇರೆ ಭಾಷೆಯಲ್ಲೂ ಇಲ್ಲಿ ರಿಲೀಸ್ ಆಗಿ ಕನ್ನಡದಲ್ಲೂ ಡಬ್ ಆಗಿ ಬರಲಿ ಅನ್ನೋದಾ ಡಬ್ಬಿಂಗ್ ಬೇಕು ಅಂತ ಕೇಳ್ತಿರೋ ನಾನು ಹೇಳ್ತಾ ಇರೋದು. ಆ ಥರ ಬಂದಾಗ ಬೇರೆ ಭಾಷೆ ಚಿತ್ರಗಳು ಬರುತ್ತೆ, ಅದು ಮತ್ತೆ ಕನ್ನಡದಲ್ಲೂ ಡಬ್ ಆಗಿ ಬಂದಾಗ ಕನ್ನಡ ಚಿತ್ರಗಳಿಗೆ ತೊಂದರೆ ಆಗಲ್ವಾ? ಇದನ್ನು ನೀವೇ ಯೋಚನೆ ಮಾಡಿ, ನಿಮಗೆ ಆನ್ಸರ್ ಸಿಗುತ್ತೆ, ಓಕೆನಾ? ಅದು ಬಿಟ್ಟರೆ ಎರಡನೇದಾಗಿ, ಇವಾಗ ಇನ್ನೊಂದು ಏನಂದರೆ, ಈ ರೀಮೇಕ್ ವಿಷಯ ತುಂಬ ಹೇಳ್ತಾರೆ. ಬೇರೆ ಭಾಷೆಯ ಚಿತ್ರಗಳು ಕನ್ನಡಕ್ಕೆ ಡಬ್ ಆಗಿ ಬರಲಿ ಅನ್ನೋರೇ ಕೆಲವರು ಬೇರೆ ಭಾಷೆ ಚಿತ್ರ ರೀಮೇಕ್ ಆಗಬಾರ್ದು ಅಂತಾರೆ. ಅಂದರೆ ಡಬ್ ಆಗಿ ಬೇರೆ ಭಾಷೆ ಚಿತ್ರಗಳು ಬರ್ಬೋದು, ಬಟ್ ರೀಮೇಕ್ ಆಗಬಾರ್ದು ಅನ್ನೋದು ಎಷ್ಟು ಸರಿ? ಇದು ಕರೆಕ್ಟಾಗಿ ಯೋಚನೆ ಮಾಡಿ. ಬೇರೆ ಆರ್ಟಿಸ್ಟ್ಗಳು ಮಾಡಿರುವಂಥದ್ದು, ಬೇರೆ ಲ್ಯಾಂಗ್ವೇಜಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಪಿಕ್ಚರ್ಗಳು ಕನ್ನಡ ಬರೀ ಭಾಷೆಯನ್ನು ಡಬ್ ಮಾಡಿ ಕನ್ನಡದಲ್ಲಿ ಬರಲಿ, ಖಂಡಿತ ಒಳ್ಳೆಯದದು. ಏನು ಕನ್ನಡ ಬೆಳವಣಿಗೆಗೆ ಖಂಡಿತ ಸಹಕಾರಿಯಾಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಎಲ್ಲ ಭಾಷೆ ಚಿತ್ರಗಳು ಕನ್ನಡದಲ್ಲೇ ಡಬ್ ಆಗಿ ಬಂದರೆ ಅದಕ್ಕಿಂತ ಸಂತೋಷ ಬೇರೆ ಒಂದಿಲ್ಲ. ಬಟ್ ಬೇರೆ ಭಾಷೆ ಚಿತ್ರಗಳು ಬಂದು ಕನ್ನಡದಲ್ಲಿ ಡಬ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದನ್ನು ನಾನು ಮೊದಲನೇ ಕ್ವಶನ್ ಕೇಳಿದೆ. ಈಗ ಡಬ್ಬಿಂಗ್ ಆಗಿ ಬರುವಂಥ ಚಿತ್ರಗಳು ಬರಲಿ, ಬಟ್ ರೀಮೇಕ್ ಆಗಬಾರ್ದು ಅಂದ್ರೆ ಎಷ್ಟು ಸರಿ? ಓಕೆನಾ? ಅದರಲ್ಲೂ ನೀವು ಕ್ವಶನಲ್ಲಿ ಆನ್ಸರ್ ನಿಮ್ಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ, ಓಕೆ. ಆಮೇಲೆ ಇನ್ನೊಂದು, ಇದು ಬಹಳ ಮುಖ್ಯ ನೋಡಿ. ಆ್ಯಕ್ಚುಲಿ ಇದು ಇಲ್ಲಿ ಎಲ್ಲ ಪಾಯಿಂಟ್ಗೂ ನಿಮ್ಗೆ ಆನ್ಸರ್ ಸಿಗ್ಬೋದು. ಮತ್ತೆ ಒಂದು ಕ್ವಶನ್ ಮೂಲಕನೇ ನಿಮ್ಮನ್ನು ಕೇಳ್ತೀನಿ. ಈಗ ನಮ್ಮ ತೆಲುಗು, ತಮಿಳು, ಹಿಂದಿ, ಬೇರೆ 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 ಭಾಷೆಗಳು ನಮ್ಮ ದೇಶದಲ್ಲಿರುವಂಥ ಅಕ್ಕಪಕ್ಕ ರಾಜ್ಯದ ನಮ್ಮ ಸಹೋದರ ಭಾಷೆ ಅಂದ್ಕೊಳ್ಳೋಣ. ಈ ಭಾಷೆಗಳಲ್ಲಿ ಏನೋ
ನಾವು ನಮ್ಮ ಒಡ ಹುಟ್ಟಿದವರ ಭಾಷೆ ಅನ್ಕೋಣ, ನಮ್ಮ ಸಹೋದರರ ಭಾಷೆ ಅನ್ಕೋಣ. ಓಕೆ, ಇವಾಗ ಇದ್ರ ಬಗ್ಗೆ ನಾವು ಮಾತಾಡೋದು ಸರಿನಾ? ಇಂಗ್ಲಿಷ್ ಅನ್ನೋದು ಒಂದು ಪರದೇಶದ ಭಾಷೆ, ಪರಕೀಯರ ಭಾಷೆ, ನಮ್ಮನ್ನ ದಬ್ಬಾಳಿಕೆ ಮಾಡಿ ನಮ್ಮನ್ನ ರೂಲ್ ಮಾಡಿ ಹೋದಂಥವ್ರ ಭಾಷೆ, ನಮ್ಮನ್ನ ಕೊಳ್ಳೆ ಹೊಡ್ಕೊಂಡು ಹೋದಂಥವ್ರ ಭಾಷೆ. ಆ ಭಾಷೆಯಲ್ಲಿ ನಾವು ಮಾತಾಡಿದ್ರೆ ಬುದ್ಧಿವಂತರು ಅನ್ಕೊಂತೀವಿ. ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಶಾಲೆಯಲ್ಲಿ ಓದಿಸ್ಬೇಕು ಅಂತೀವಿ. ಕನ್ನಡ ಪ್ರಾಥಮಿಕ ಶಾಲೆಗಳು, ಕನ್ನಡ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿ ನಮ್ಮ ಹೋರಾಟ, ನಮ್ಮ ಮನೋಭಾವ ಏನಿರಬೇಕು? ನಾವು ಇಂಗ್ಲಿಷ್ ವಿರುದ್ಧವಾಗಿ ಹೋರಾಡಬೇಕಾ, ಇಲ್ಲ ನಾವು ಅಕ್ಕಪಕ್ಕ ಭಾಷೆಗಳ ಬಗ್ಗೆ ವಿರುದ್ಧ ಹೋರಾಡ್ಕೊಂಡು ನಾವೇ ಕಿತ್ತಾಡಬೇಕಾ? ಎರಡನೇದಾಗಿ ನೋಡಿ, ಯಾಕಂದ್ರೆ ನಿಮಗೆ ಒಂದು ಅನ್ಸ್ಬೋದು, ಇಂಗ್ಲಿಷ್ ಭಾಷೆ ಅನ್ಕೂಡ್ಲೆ ಇಂಗ್ಲಿಷ್ ಬೇಕು, ನಾವೇನು ಇಂಟರ್ನ್ಯಾಷನಲಿ ಬೆಳಿಬೇಕು ಅಂತ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಚೈನಾದಲ್ಲಿ ಇಂಗ್ಲಿಷ್ ಅನ್ನೋ ಗಂಧ ಗಾಳಿ ಗೊತ್ತಿಲ್ಲ. ಇವತ್ತು ವರ್ಲ್ಡಲ್ಲಿ ಬಿಗ್ಗೆಸ್ಟ್ ಎಕಾನಮಿ ಅದು. ಜಪಾನಲ್ಲಿ ಇಂಗ್ಲಿಷ್ ಅಂದ್ರೆ ಗೊತ್ತಿಲ್ಲ, ಅವರ ಭಾಷೆಯಲ್ಲಿ ಬೆಳೆಸ್ಕೊಂಡು ಇಡೀ ಪ್ರಪಂಚನೇ ಆಳ್ತಾರೆ ಅವ್ರ ಜ್ಞಾನದಲ್ಲಿ, ಅಲ್ವಾ? ಸೊ ಆ ಥರ ಇರ್ಬೇಕಾದ್ರೆ ನಮ್ಮ ಕನ್ನಡ ಭಾಷೆ, ನಾವು ಕನ್ನಡ ಭಾಷೆಯಲ್ಲಿ ಕಲಿಬೇಕು, ಕನ್ನಡ ಭಾಷೆಯಲ್ಲಿ ಬೆಳಿಬೇಕು, ಕನ್ನಡತನ ಎಲ್ಲ ಕಡೆ ಹೋಗ್ಬೇಕು. ನಮ್ಮ ಆಡಳಿತ ಭಾಷೆನೇ ಕನ್ನಡ. ಸೊ ಅವಾಗ ಇಡೀ ಕನ್ನಡ ಆ ಥರ ಪರಿಪೂರ್ಣವಾಗಿ ಬೆಳೆಯೋದು ನಿಜವಾದ ಕನ್ನಡ ಅಭಿಮಾನನ, ಅಥವಾ ನಾವು ಬರೀ ಆ ಭಾಷೆ ಈ ಭಾಷೆ ನಮ್ಮ ಅಕ್ಕಪಕ್ಕದವ್ರ ಭಾಷೆ ಬಗ್ಗೆನೇ ಕಾಂಪೀಟ್ ಮಾಡೋದು ಇಂಪಾರ್ಟೆಂಟಾ? ಸೊ ನಮ್ಮ ಭಾಷೆ ಬೆಳಿಬೇಕಾದ್ರೆ ನಮ್ಗೆ ಒಳಗಡೆಯಿಂದ ಅಭಿಮಾನ ಇರಬೇಕಾ, ಅಥವಾ ಬರೀ ಆ ಕಡೆ ಈ ಕಡೆ ನೋಡಿಕೊಂಡೆ ನಮ್ಮನ್ನು ನಾವು ಏನೋ ಕೀಳಾಗಿ ನೋಡಿಕೊಂಡು ನಮ್ಮ ಇದು ಸರಿ ಇಲ್ಲ, ನಮ್ಮ ಸರಿ ನೆಗೆಟಿವ್ ಆಗಿ ಹೋಗೋದು ಸರಿನಾ? ನಮ್ಮಲ್ಲೂ ಅದ್ಭುತವಾದಂಥ ನಿರ್ದೇಶಕರಿದ್ದಾರೆ, ಅದ್ಭುತವಾದಂಥ ನಟರಿದ್ದಾರೆ, ಒಳ್ಳೊಳ್ಳೆ ಪ್ರಯತ್ನಗಳು ಮಾಡ್ತಿದ್ದಾರೆ. ಅದನ್ನು ನಾವು ಪಾಸಿಟಿವ್ ಆಗಿ ತಗೊಂಡು ಕನ್ನಡ ಬೆಳೆಸೋದು ಮುಖ್ಯನಾ, ಅಥವಾ ಬರೀ ಆ ಕಡೆ ಈ ಕಡೆ ನೋಡಿಕೊಂಡು ಕಂಪೇರ್ ಮಾಡಿಕೊಂಡು ನಾವು ಸರಿ ಇಲ್ಲ ಅವ್ರು ಸರಿ ಇದ್ದಾರೆ ಅಂತ ಹೇಳ್ಕೊಂಡೇ ಕೂತ್ಕೊಳ್ಳೋದು ಇಂಪಾರ್ಟೆಂಟಾ? ನಿಜವಾದ ಕನ್ನಡತನ ಸ್ವಾಭಿಮಾನದಿಂದ ಬೆಳಿಬೇಕಾ, ಅಥವಾ ಈ ಥರ ಬೆಳಿಬೇಕಾ? ನೀವೇ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಓಕೆನಾ? ಅದು ಬಿಟ್ಟರೆ ಇವಾಗ ನೋಡಿ, ಇನ್ನೊಂದು ಇದೆಲ್ಲದಕ್ಕಿಂತ ಮುಖ್ಯ ನೋಡಿ, ಮತ್ತೆ ಬರ್ತೀನಿ ನಾನು, ವಾಪಸ್ ಬರ್ತಾ ಮೂಲ ವಿಷಯಕ್ಕೆ ಬರ್ತೀನಿ. ನಾವು ಯಾಕೆ ನಮ್ಮಲ್ಲಿ ಈ ಥರ ಆಗ್ತಿದೆ, ಯಾಕೆ ಇದೆಲ್ಲ ನಮ್ಮಲ್ಲಿ ಆ ಥರ ಬೆಳವಣಿಗೆ ಆಗ್ತಾ ಇದೆ ಅಂದರೆ, ಇದು ಹೆಂಗೆ ಅಂದರೆ ಒಂದು ಗಾದೆ ಕೇಳಿರ್ಬೇಕು ನೀವು. ಏನಂದರೆ, ಏನಪ್ಪ, ನನ್ನ ತಟ್ಟೆಯಲ್ಲಿ ಏನೋ ಹೆಗಣ ತಿನ್ಕೊಂಡು ಓಡಾಡ್ತಿದ್ದೆ, ಬದುಕೊಂಡು ಹೆಗಣ ನಮ್ಮ ತಟ್ಟೆಲ್ಲೇ ಇರೋದೆಲ್ಲ ತಿನ್ಕೊಂಡು ಓಡ್ತೀವಿ. ನಾವು ಯಾವುದೋ ಒಂದು ಸತ್ತೋಗಿರೋ ನಣದ ಬಗ್ಗೆ ಯೋಚನೆ ಮಾಡ್ತೀವಿ. ಒಂದು ಗಾದೆ ಕೇಳಿದ್ದೀರ. ನಮ್ಮ ಪರಿಸ್ಥಿತಿನೂ ಹಾಗೆ ಆಗಿದೆ ಅನ್ನಿಸ್ತಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ಹೆಗಣ ಏನು ಅಂದರೆ, ನಮ್ಮ ದಿನನಿತ್ಯದ ಬದುಕಲ್ಲಿ ಈ ರಾಜಕೀಯ ಅನ್ನೋದು ಯಾವ ಲೆವೆಲ್ಗೆ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿದೆ ಅಂದರೆ, ನಮ್ಮನ್ನು ಯಾವ ಥರ ಒಡೆದಿದೆ ಅಂದರೆ, ಭಾಷೆಯಲ್ಲಿ ನಮ್ಮನ್ನು ಹೊಡಿತಾರೆ, ಜಾತಿಲಿ ಹೊಡಿತಾರೆ, ಧರ್ಮದಲ್ಲಿ ಹೊಡಿತಾರೆ, ಗುಂಪುಗಾರಿಕೆಯಲ್ಲಿ ಹೊಡಿತಾರೆ, ಪ್ರಾಂತ್ಯದಲ್ಲಿ ಅವ್ರು ಬೇರೆ ಇವ್ರು ಬೇರೆ ಅಂತ ಹೊಡಿತಾರೆ. ಬಿಕಾಸ್ ಅವ್ರವ್ರ ಸೆಲ್ಫ್ ಇಂಟ್ರೆಸ್ಟ್ಗೋಸ್ಕರನೋ ಅಥವಾ ಏನೋ ಒಂದು ಈ ಥರ ಹೊಡ್ಕೊಂಡು ಹೋಗಿ ನಿಮ್ಮ ಸಂಪಾದನೆ, ಕಷ್ಟಪಟ್ಟು ಸಂಪಾದನೆ ಮಾಡಿರೋವಂಥ ಹಣನ ಏನು ಲೂಟಿ ಮಾಡಿಕೊಂಡು ತಿಂದು ತೇಗ್ತಿರೋ ಹೆಗಣ, ಇದು ಬಹಳ ದೊಡ್ಡ ಪ್ರಾಬ್ಲಮ್ನ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ಅದು ನಮ್ಮ ಕೈಲಿ ಏನೋ ಮಾಡೋಕ್ಕಾಗಲ್ಲ, ಇರೋದೇ ಹಿಂಗೇರಿ, ಸರಿ ಇಲ್ಲ ಅವ್ರು ಸರಿ ಇಲ್ಲ ಬೈಕೊಂಡು ಸಣ್ಣ ಪುಟ್ಟ ನೊಣನ ಹಿಡ್ಕೊಂಡು ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಇದು ಕರೆಕ್ಟಾ? ಯೋಚನೆ ಮಾಡಿ. ಅದು ಬಹಳ ಮುಖ್ಯನಾ, ಇದು ಬಹಳ ಮುಖ್ಯನಾ? ಯಾವುದ್ರ ಬಗ್ಗೆ ನಾವು ಜಾಸ್ತಿ ಗಮನ ಹರಿಸ್ಬೇಕು, ಯಾವುದ್ರ ಬಗ್ಗೆ ನಾವು ಜಾಸ್ತಿ ಕ್ವಶನ್ಸ್ ಕೇಳಬೇಕು, ಯಾವುದ್ರ ಬಗ್ಗೆ ನಮಗೆ ಜಾಸ್ತಿ ಇಂಟ್ರೆಸ್ಟ್ ಬೇಕು, ಇದನ್ನು ಯೋಚನೆ ಮಾಡಿ. ನೋಡಿ, ಇದರಿಂದ ಒಂದು ಲಿಂಕ್ ಸಿಗುತ್ತೆ. ಸುಮಾರು 72 ವರ್ಷದಿಂದ ಈ ರಾಜಕೀಯ ದೊಂಬರಾಟ ನೋಡ್ಕೊಂಡು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ ನಾವು. ಇವಾಗ ನಾವು ಇಲ್ಲ, ಈ ರಾಜಕೀಯ ಸರಿ ಇಲ್ಲ, ಈ ರಾಜಕೀಯ ವ್ಯವಸ್ಥೆ ಸರಿ ಇಲ್ಲ. ಯಾಕಂದರೆ ನಾವು ಏನೋ ಎಲೆಕ್ಷನ್ ಬಂದಾಗ ಹಣ ಹಂಚ್ತಾರೆ, ಧರ್ಮಗಳ ಬಗ್ಗೆ ಮಾತಾಡ್ತಾರೆ, ಜಾತಿ ಬಗ್ಗೆ ಮಾತಾಡ್ತಾರೆ, ಸರಿ ಇಲ್ಲ, ಎಲ್ಲರೂ ಸರಿ ಇಲ್ಲ ಅಂತಾರೆ. ಬಟ್ ಏನ್ರಿ ಮಾಡೋದು, ಜನನೇ ಹಿಂಗೆ, ಅವ್ರು ಅದನ್ನ ನೋಡಿನೇ ಓಟ್ ಹಾಕ್ತಾರೆ ಅಂತ ನಾವು ಬೈಕೊಂಡು ಕೂತಿರ್ತೀವಿ. ಈಗ ನಾವೊಂದು ಪ್ರಜಾಕೀಯ ಅಂತ ಒಂದು ಸ್ಟಾರ್ಟ್ ಮಾಡಿದೀವಿ ಅನ್ಕೊಳ್ಳಿ. ಈ ಪ್ರಜಾಕೀಯದ ಬಗ್ಗೆ ಮಾಡಿದಾಗ ನೋಡ್ರಿ, ಹಣವಿಲ್ದೇನೆ ನಾವು ಬರೀ ವಿಚಾರಗಳನ್ನ ಜನಕ್ಕೆ ತಲುಪಿಸ್ತೀವಿ. ಅದು ಸತ್ಯ ಇದ್ರೆ ಒಬ್ಬರಿಂದ ಒಬ್ರಿಗೆ ತಲುಪುತ್ತೆ ಅಂತ ಹೊರಟಿದ್ದೀವಿ. ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತೀವಿ. ಅದ್ರ ಬಗ್ಗೆನೂ ತುಂಬ ಜನ ಕ್ವಶನ್ಸ್ ಕೇಳ್ತಾರೆ. ಸರ್, ಏನು ಸರ್ ನೀವು 4 ಗೋಡೆ ಮಧ್ಯೆ ಸೋಷಿಯಲ್ ಮೀಡಿಯಲ್ಲಿ ಕೂತ್ಕೊಂಡು ಇವೆಲ್ಲ ಮಾಡೋಕ್ಕಾಗತ್ತಾ? ಮನೆ ಬಿಟ್ಟು ರೋಡಿಗೆ ಬನ್ನಿ, ಇದು ಮಾಡಿ ಅದು ಮಾಡಿ ಅಂತೀರಾ. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಅಂದ್ರೆ ಏನು? ಸಾಮಾಜಿಕ ಜಾಲತಾಣ ಅಂದ್ರೆ ಏನು? ಅದು ಪ್ರಜೆಗಳ ಜಾಲತಾಣ, ಅದು ಪ್ರಜೆಗಳ ಮೀಡಿಯಾ. ಸೋಷಿಯಲ್ ಮೀಡಿಯಾ ಅನ್ನೋದು ಪ್ರಜಾಕೀಯ ಮಾಡಬೇಕಾದ್ರೆ ಪ್ರಜೆಗಳ ಮೀಡಿಯಾ ತಾನೇ ಯೂಸ್ ಮಾಡಬೇಕು, ಪ್ರಜೆಗಳೇ ತಾನೇ ಇದಕ್ಕೆ ಸಪೋರ್ಟ್ ಮಾಡಬೇಕು, ಪ್ರಜೆಗಳೇ ತಾನೇ ಇದನ್ನ ಇನ್ನೂ ದೊಡ್ಡದಾಗಿ ಬೆಳೆಸಬೇಕು. ನಾನು ರಾಜಕೀಯದ ಮೈಂಡ್ ಸೆಟ್ಟಲ್ಲಿ ಮತ್ತೆ ಹೊರಗೆ ಬನ್ನಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿ ಒಂದೇನೋ ಒಂದು ಯಾವ್ದಾದ್ರು ವಿಷಯನೋ ಗಲಾಟೆ ಮಾಡಿ ಅವ್ರನ್ನ ಬೈರಿ ಇವ್ರು ಬೈರಿ ಅಲ್ವಾ ನಮ್ಮ ಇದು. ನಾವು ಹೊರಟಿರೋದು ನಾವೇನು ಮಾಡ್ತೀವಿ. ನಾನು ಮುಂಚೆಯಿಂದ ಹೇಳ್ತಿದ್ದೀನಿ, ನಾವು ಅವ್ರನ್ನ ಬೈಕೊಂಡು ಕೂತ್ಕೊಳ್ಳೋದು ಬೇಡ, ನಾವೇನು ಮಾಡ್ತಿದ್ದೀವಿ ಮಾಡೋಣ. ಇದನ್ನೇ ನಾನು ಹೇಳ್ತಾ ಇದ್ದೀನಿ. ಏನು ಸಮಸ್ಯೆಗಳಿಗೆ ಪರಿಹಾರ, ಏನು ಪರಿಹಾರ ಕೊಡೋದು ಪ್ರಜಾಕೀಯ, ಸಮಸ್ಯೆಗಳ ಬಗ್ಗೆ ಮಾತಾಡೋದು ಕೂತ್ಕೊಳ್ಳೋದು ರಾಜಕೀಯ. ಸೊ ಅದು ಬೇಡ, ನಾವು ಪರಿಹಾರ ಕೊಡ್ತಾ ಹೋಗೋಣ. ಜನಕ್ಕೆ ಸರಿ ಅನ್ಸಿದ್ರೆ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಇದು ಸರಿ ಅನ್ಸಿದ್ರೆ ಬೇರೆ ಪಕ್ಷಗಳು ಅಳವಡಿಸ್ಕೋಬಹುದು. ಒಟ್ಟಿನಲ್ಲಿ ಒಳ್ಳೇದಾಗಬೇಕು ಅನ್ನೋದು ಉದ್ದೇಶ. ಇದು ಸರಿನಾ ತಪ್ಪ ನೀವೇ ಹೇಳಿ. ಸೋಷಿಯಲ್ ಮೀಡಿಯಾಲೇ ಇದು ಸ್ಪ್ರೆಡ್ ಆಗ್ತಾ ಹೋಗ್ಬೇಕು, ಅಂದರೆ ಜನಗಳೇ ಇದನ್ನು ಸ್ಪ್ರೆಡ್ ಮಾಡಬೇಕು ಅನ್ನೋದು ಸರಿನಾ ತಪ್ಪ? ಓಕೆ,
ಎರಡನೇದಾಗಿ ಇವಾಗ ನಿಮ್ಮ ದುಡ್ಡಲ್ಲಿ ನಡೆಯೋ ಸರ್ಕಾರ ನಿಮ್ಮ ದುಡ್ಡಲ್ಲಿ ನಡೆಯೋ ಸರ್ಕಾರ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿಯಿಂದ ನಿಮ್ಮ ತೆರಿಗೆ ಹಣ ಎಲ್ಲಿ ಎಷ್ಟಿದೆ, ಅದು ಎಷ್ಟು ಎಲ್ಲೆಲ್ಲಿಗೆ ಬರುತ್ತೆ, ಅದು ಯಾವ್ಯಾವ ಸ್ಟೇಜಲ್ಲಿ ಯಾವ್ಯಾವ ಕೆಲಸಕ್ಕೆ ವಿನಿಯೋಗ ಆಗ್ತಿದೆ, ಅದು ಎಷ್ಟು ಟೈಮಲ್ಲಿ ಆ ಕೆಲಸ ಮುಗೀತದೆ, ಅದನ್ನು ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊತಾರೆ, ಇದಿಷ್ಟನ್ನು ಈಗಿರೋ ಟೆಕ್ನಾಲಜಿ ನೋಡಿ. ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಯಾರೋ ಅಮೆರಿಕಾದಲ್ಲಿರೋ ಇದನ್ನು ನೋಡ್ಬೋದು. ಅಂದರೆ ಅಂಥ ಟೆಕ್ನಾಲಜಿ ಇರೋ ಕಾಲದಲ್ಲಿ, ಕೈಯಲ್ಲೇ ಪ್ರಪಂಚದಲ್ಲಿರೋ ಟೆಕ್ನಾಲಜಿ ಇರೋ ಕಾಲದಲ್ಲಿ ಇದನ್ನು ಪಾರದರ್ಶಕತೆಯಿಂದ ಟ್ರಾನ್ಸ್ಪರೆಂಟ್ ಆಗಿ ಜನಕ್ಕೆ ತಲುಪಿಸಿ ಜನನ್ನು ಇನ್ವಾಲ್ವ್ ಮಾಡ್ಕೊಂಡು ಒಂದು ಸಿಸ್ಟಮ್ ಬರಬೇಕು. ಇದು ಸರಿನಾ ತಪ್ಪ, ಇದು ಮಾಡಕ್ಕೆ ಹೊರಟರು ಸರಿನಾ ತಪ್ಪ, ಅದು ನಾನೊಬ್ಬನೇ ಅಲ್ಲ, ಎಲ್ಲರೂ ಮಾಡ್ಬೇಕು, ಇದನ್ನು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು, ಇದು ಸರಿನಾ ತಪ್ಪ, ನೀವು ಯೋಚನೆ ಮಾಡಿ. ಇಂಥ ಒಂದು ವ್ಯವಸ್ಥೆ, ಒಂದು ಪಾರದರ್ಶಕ ವ್ಯವಸ್ಥೆ ನಮಗೆ ಬೇಕಾ ಬೇಡವಾ? ನೀವು ಆನ್ಸರ್ ಮಾಡಬೇಕು. ಇಲ್ಲಿ ಮತ್ತೆ ಕ್ವಶನ್ಸ್ ರೈಸ್ ಮಾಡಬೇಡಿ, ಯಾಕಂದ್ರೆ ಆನ್ಸರ್ ಮಾಡಿದಾಗ ನೀವು ನನಗೆ ಇನ್ನೊಂದು ಸಜೆಸ್ಟ್ ಮಾಡ್ತೀರಾ. ಅದಕ್ಕೋಸ್ಕರ ಕ್ವಶನ್ ಮೂಲಕ ನಿಮ್ಮಿಂದ ಆನ್ಸರ್ ಪಡೆದು ನಿಮ್ಗೆ ಅದರಿಂದ ಸಮಾಧಾನ ಆಗುತ್ತೆ. ನೀವು ಇನ್ನೊಂದಷ್ಟು ನನಗೊಂದಷ್ಟು ಸಜೆಸ್ಟ್ ಮಾಡ್ತೀರೋಕ್ಕೋಸ್ಕರ ಈ ಕ್ವಶನ್ ಮೂಲಕ ನಿಮಗೆ ಆನ್ಸರ್ನ ನಾನು ಬಯಸ್ತಾ ಇದ್ದೀನಿ. ಇಷ್ಟವರೆಗೂ ಕ್ವಶನ್ ಕೇಳಿದೆ, ಈಗ ನಿಮ್ಮಿಂದ ಆನ್ಸರ್ನ ಪಡಿಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಓಕೆನಾ? ಅದಾದ್ರ ಮೇಲೆ ಇವಾಗ ಇನ್ನೊಂದು ಏನೋ ತುಂಬ ಜನ ಕೇಳ್ತಾರೆ, ಅಲ್ಲ ಸರ್, ಜನ ಬರೀ ಜಾತಿ, ಪಕ್ಷಿಗಳು, ಧರ್ಮ, ಹಣ ಕೊಟ್ಟರೆ ಓಟ್ ಹಾಕ್ತಾರೆ, ಈ ಥರ ಆಗೋಗ್ಬಿಟ್ಟಿದೆ, ನಾವೊಬ್ಬರು ಏನು ಸರ್ ಚೇಂಜ್ ಮಾಡೋಕ್ಕಾಗುತ್ತೆ ಅಂತ ಒಂದು ಹೇಳ್ತಾ ಇದ್ದೀನಿ. ಬಟ್ ನಾನು ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ. ಯಾವ ಥರ ಅಂದರೆ, ಓಕೆ, ಎಲ್ಲರೂ ಅದೇ ದಾರಿಲಿ ಹೋಗ್ತಾ ಇದ್ದಾರೆ. ಎಲ್ರಿಗೂ ಏನಂದರೆ ಗೆಲುವು ಮುಖ್ಯ, ಗೆಲ್ಲಬೇಕು, ಏನಾರ ಮಾಡಬೇಕು, ಒಂದು ಸ್ವಲ್ಪ ಲೈಮ್ ಲೈಟಿಗೆ ಬರಬೇಕು, ಅಥವಾ ಯಾರನ್ನೋ ಬೈಯಿ, ಯಾರನ್ನೋ ಇದು ಮಾಡಿ, ಈ ಥರ ಒಂದು ಇಶ್ಯೂಗಳು ತಗೋ ಅಂದರೆ ಜನಕ್ಕೆ, ಅವ್ರಿಗೂ ಗೊತ್ತಾಗಿದೆ ಜನಕ್ಕೆ ಇದು ಬೇಗ ಏನೋ ಸ್ಪಂದಿಸ್ತಾರೆ ಇಂಥ ವಿಷಯಗಳಿಗೆ ಅಂತ ಮಾಡ್ತಾ ಇದ್ದಾರೆ. ಅದು ನನಗೆ ಗೊತ್ತಿಲ್ಲ, ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಈಗ ನಾವು ಅದಕ್ಕೊಂದು ಆಲ್ಟರ್ನೇಟಿವ್ ಏನೇಳಿ, ಒಂದು ಪರ್ಯಾಯವಾದ ವ್ಯವಸ್ಥೆ ಒಂದು ಕೊಟ್ಟಾಗ, ಇಲ್ಲಪ್ಪ ನಾವು ಇದ್ರ ಬಗ್ಗೆ ಏನು ಮಾತಾಡಲ್ಲ, ನಮಗೇನು ಜನಗಳ ದುಡ್ಡನ್ನು ಎಲ್ಲಿ ಹೋಗುತ್ತೆ, ಹೆಂಗೆ ಸೇರಿಸ್ತೀವಿ, ಆಮೇಲೆ ಇಲ್ಲಿ ಬರುವಂಥ ಅಭ್ಯರ್ಥಿಗಳು ಅವ್ರು ಮತ್ತೆ ತಪ್ಪು ಮಾಡಬಾರ್ದು, ಅದಕ್ಕೆ ಅವ್ರು ತರುವಂಥ ಪ್ರಣಾಳಿಕೆಗಳು ಕೋರ್ಟಲ್ಲಿ ರಿಜಿಸ್ಟರ್ ಆಗಬೇಕು, ಅದು ಅಗ್ರಿಮೆಂಟ್ ಥರ ಆಗಬೇಕು, ಪಕ್ಷದ ಜೊತೆನೋ ಕೋರ್ಟಲ್ಲೂ ಅಗ್ರಿಮೆಂಟ್ ಆಗಬೇಕು, ಅವ್ರು ಏನು ತಂದಿದ್ದಾರೋ ಮ್ಯಾನಿಫೆಸ್ಟೋ ಅದನ್ನೇ ಮಾಡಬೇಕು, ಅದನ್ನು ಪಾರದರ್ಶಕತೆಯಿಂದ ಜನಗಳ ಟಚ್ಚಲ್ಲಿದ್ದು ಜನಗಳ ಸಂಪರ್ಕದಲ್ಲಿ ಇದು ಮಾಡಬೇಕು. ಅಕಸ್ಮಾತ್ ಅವ್ರು ಮಾಡಲಿಲ್ಲ ಅಂದರೆ ಅವ್ರನ್ನ ಕೆಳಗೆ ಇಳಿಸುವಂಥ ಒಂದು ವ್ಯವಸ್ಥೆ ಬರಬೇಕು ಅನ್ನೋದು ಸರಿನಾ ತಪ್ಪ? ಇದು ಬಂದಾಗ ಜನ ಸಪೋರ್ಟ್ ಮಾಡ್ತಾರಾ ಇಲ್ವಾ? ಜನ ಬಿಟ್ಬಿಡಿ. ಈಗ ನಾವು ವೈಯಕ್ತಿಕವಾಗಿ ನಾವು ಯೋಚನೆ ಮಾಡೋಣ, ನಾನು ಅಥವಾ ನೀವು ಸಪೋರ್ಟ್ ಮಾಡ್ತೀರಾ ಇಲ್ವಾ? ಈ ಥರ ಒಂದು ವ್ಯವಸ್ಥೆ ಬೇಕಾ ಬೇಡವಾ? ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವೋ ಇಲ್ವಾ ಅಷ್ಟೇ. ಯಾಕಂದರೆ ಇಲ್ಲೊಂದು ವಿಷಯ ಹೇಳ್ತೀನಿ ಕೇಳಿ. ಯಾವಾಗಲೂ ನನಗೆ ತುಂಬ ಜನ ಕೇಳ್ತಾರೆ, ಸರ್ ನಾನು ಕರೆಕ್ಟ್ ಸರ್, ನೀವು ಫಿಲ್ಟರ್ ಇಲ್ಲದೆ ಮಾತಾಡ್ತಿದ್ರೆ ಅದು ಸಖತ್ತಾಗಿತ್ತು ಸರ್, ಇವಾಗ ನೀನು ಥರ ಸಾಫ್ಟ್ ಆಗ್ಬಿಟ್ಟಿದ್ದೀರಾ ನೀವು ಅಂತ. ಆ್ಯಕ್ಚುಲಿ ನಾನೇ ಮತ್ತೆ ಕನ್ಫ್ಯೂಸ್ ಆಗ್ಬಿಡಿ. ನೋಡಿ, ನಾನು ಅಂದಾಗ ನಾನು ಮಾಡ್ತೀನಿ ಅಂದ್ಕೊಳ್ಳಿ, ನೀವೇನು ಯೋಚನೆ ಮಾಡ್ತೀರಾ, ಉಪೇಂದ್ರ ಮಾಡ್ತಾರೆ ಅಂತ, ನೀನು ಮಾಡ್ತಾನೆ ಅಂದರೆ ಅವನು ಮಾಡ್ತಾನೆ ಅಂತ ಇರ್ತೀರಾ. ಅದೇ ನೀವು ಮಾಡಿ ಅಂದ್ಕೊಳ್ಳಿ, ನಿಮಗೆ ಮತ್ತೆ ಆ ನಾನು ಅನ್ನೋದು ಮತ್ತೆ ಸ್ಟ್ರೈಕ್ ಆಗುತ್ತೆ. ಅರ್ಥ ಆಯ್ತಾ? ನಾನು ಯಾಕೆ ನಾನು ಬೇಡ ನೀನು ಅಂತೀನಿ ಅಂದರೆ, ನೀನುಲೇ ನಾನು ಇದ್ದಾರೆ ಅಂದರೆ, ಇವಾಗ ನಾನು ಅಂತೇಳಿ, ನಾನು ಪವರ್ಫುಲ್ ಕ್ಯಾರೆಕ್ಟರ್, ನಾನು ಥರ ಇರಬೇಕು ಕ್ಯಾರೆಕ್ಟರ್ ಅಂತ ಹೇಳ್ಕೊಳ್ಳೋರು. ಇವಾಗ ಕೂತ್ಕೊಂಡು ನೋಡ್ತಿರೋ ಒಬ್ಬ ನಾನು, ನೀವು ಯೋಚನೆ ಮಾಡಿ, ಇವಾಗ ನೀವು ಮಾಡಬೇಕಾ ಅಥವಾ ಯಾರೂ ಮಾಡ್ತಿಲ್ಲ ಅಂತ ನೀವು ಅವ್ರನ್ನ ನೋಡಿಕೊಂಡು ಇಲ್ಲಪ್ಪ ಯಾರೂ ಮಾಡ್ತಿಲ್ಲ ನಾನು ಸಪೋರ್ಟ್ ಮಾಡಲ್ಲ ಅಂತ ಕೂತಿರ್ಬೇಕಾ, ಅಥವಾ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೊರಡ್ಬೇಕಾ? ನೀವು ಯೋಚನೆ ಮಾಡಿ. ನಾನು ಬೇಕಾ ನೀನು ಬೇಕಾ? ನಾನು ಅಂತ ಹೊರಟ್ರೆ ನೀವು ಮಾಡಲೇಬೇಕು, ಇದನ್ನು ನೀವು ಇದಕ್ಕೆ ಸಪೋರ್ಟ್ ಮಾಡಬೇಕು, ನಿಮಗೆ ಸರಿ ಅನ್ಸಿದ್ರೆ ಮಾಡಬೇಕು, ತಪ್ಪಿದ್ರೆ ನಮಗೆ ಸಜೆಸ್ಟ್ ಮಾಡಬೇಕು, ತಪ್ಪಿದ್ರೆ ನೀವು ನಮ್ಗೆ ಸಪೋರ್ಟ್ ಮಾಡಲ್ಲ ಬಿಡಿ, ಸರಿ ಇದ್ರೆ ಮಾತ್ರ ಸಪೋರ್ಟ್ ಮಾಡ್ತೀರಾ. ಇಷ್ಟು ಸ್ವಚ್ಛವಾಗಿ ಬರಬೇಕು ಅಂತ ಒಂದು ಇದನ್ನು ಮಾಡಕ್ಕೆ ಹೊರಟಿದ್ದೀವಿ. ಇದು ಪ್ರಜಾಕೀಯದ ಬಗ್ಗೆ ಒಂದು ಸಣ್ಣದಾಗಿ ಹೇಳಿದೆ. ಇದ್ರ ಬಗ್ಗೆ ನಿಮಗೆ ಇನ್ನೂ ಡೀಟೇಲಾಗಿ ತಿಳ್ಕೊಬೇಕಂದ್ರೆ ಪ್ರಜಾಕೀಯ ಅಂತ ಒಂದು ಆ್ಯಪ್ ಇದೆ, ದಯವಿಟ್ಟು ಡೌನ್ಲೋಡ್ ಮಾಡಿ. ಅದರೊಳಗೆ ಎಲ್ಲ ವಿವರಗಳು ಇದ್ದಾವೆ. ಇನ್ನೂ ಆ್ಯಕ್ಚುಲಿ ನಾವು ಒಂದು ಹೆಜ್ಜೆನೂ ಇಟ್ಟಿಲ್ಲ ಅಂತಲೇ ಹೇಳಬೇಕು. ಇದು ಏನಿದ್ರು ಒಂದು ಬಿಗಿನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ. ನಿಜವಾದ ಮ್ಯಾನಿಫೆಸ್ಟೋ, ಮೈಕ್ರೋ ಮ್ಯಾನಿಫೆಸ್ಟೋ ಆಗಿ ಏರಿಯಾ ವೈಸು, ಸ್ಟ್ರೀಟ್ ವೈಸು, ಪ್ರತಿಯೊಂದು ಡೀಟೈಲು, ಅದಕ್ಕೆ ಏನು ಬಡ್ಜೆಟ್ ಆಗುತ್ತೆ, ಪ್ರತಿಯೊಂದು ಕೂಡ ಕರ್ನಾಟಕದ ಓವರಾಲ್ ಬಡ್ಜೆಟ್ ಏನು, ಪ್ರತಿಯೊಂದು ಕ್ಷೇತ್ರಕ್ಕೆ, ಪ್ರತಿಯೊಂದು ವಾರ್ಡ್ಗೆ, ಪ್ರತಿಯೊಂದು ವಿಲೇಜ್ಗೆ ಎಷ್ಟು ದುಡ್ಡು ಹೋಗುತ್ತೆ, ಎಷ್ಟು ಟೈಮಲ್ಲಿ ಏನೇನು ಬದಲಾವಣೆ ತರ್ಬೋದು, ಶಿಕ್ಷಣದಲ್ಲಿ ಏನು ಬದಲಾವಣೆ ತರ್ಬೋದು, ಆಮೇಲೆ ಹೆಲ್ತ್ ಇದರಲ್ಲಿ, ಆರೋಗ್ಯದ ಇದರಲ್ಲಿ ಇದರಲ್ಲೆಲ್ಲ ಏನೇನು ಬದಲಾವಣೆ ತರ್ಬೋದು ಅನ್ನೋದು ಪ್ರತಿಯೊಂದು ಡೀಟೇಲ್ ನಿಮ್ಗೆ ಅದನ್ನು ಕೊಟ್ಟರ ಮೇಲೆ ನಿಮ್ಗೆ ಅನ್ಸೋಕೆ ಶುರುವಾಗುತ್ತೆ. ಅದನ್ನೇ ಸ್ಪ್ರೆಡ್ ಮಾಡಬೇಕು. ಅದೇ ವಿಚಾರದ ಪ್ರಚಾರ ಅಂತ ಹೇಳ್ತಿರೋದು, ಅದು ಸ್ಪ್ರೆಡ್ ಮಾಡಬೇಕು. ಅದ್ರ ಬಗ್ಗೆ ನೀವು ಪ್ರಜಾಕಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ತುಂಬ ಜನ ಟಚ್ಚಲ್ಲಿದ್ದೀರಾ, ತುಂಬ ಜನ ಪ್ರಜಾಕಿ, ಆಮೇಲೆ ತುಂಬ ಜನ ಪ್ರಜಾಕಿಯ ನಿಲ್ಲಿಸ್ಬಿಡ್ತೀರಾ ಅಂತ ಹೇಳ್ತಿದ್ದೀರಾ. ಇಲ್ಲ, ದಯವಿಟ್ಟು ಹೇಳ್ತೀನಿ ಕೇಳಿ. ಇಲ್ಲಿ ತುಂಬ ಜನ ಒಂದು ಟ್ರೆಂಡ್ ಮಾಡಿದ್ರು, ನೀವು ಡೈರೆಕ್ಷನ್ ಮಾಡ್ತೀರಾ, ನೀವು ಡೈರೆಕ್ಷನ್ ಮಾಡಬೇಕು ಅಂತ. ನಿಮಗೆ ನಿಜವಾಗಲೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಬೇಕು. ನಾನು ಮಾಡಿರೋದು ಕೆಲವೇ ಸಿನಿಮಾಗಳು, ಈಗೆಲ್ಲ ತುಂಬ ಜನ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾರೆ. ಆದರೂ ನನ್ನ ಮರೀದೆ ನೀವು ನನ್ನ ಡೈರೆಕ್ಟರ್ನ ಜ್ಞಾಪಕ ಇಟ್ಕೊಂಡು ನೀವು ಮತ್ತೆ ಡೈರೆಕ್ಷನ್ ಮಾಡಿ ಅಂತ ನನ್ನ ಹುರಿದುಂಬಿಸ್ತಾ ಇದ್ದೀರಾ.
ತುಂಬ ಸಂತೋಷ ಆಗ್ತಿದೆ. ಖಂಡಿತ ನನಗೆ ಇನ್ನೊಂದಷ್ಟು ಎನರ್ಜಿ ಬಂದಿದೆ, ಖಂಡಿತ ಮಾಡ್ತೀನಿ. ಬಟ್ ಮಾಡೋಕ್ಕೆ ಮುಂಚೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ನೋಡಿ, ನಾನೊಂದು ಚಿತ್ರ ಮಾಡ್ತೀನಿ, ಒಂದು ಸ್ವಲ್ಪ ಜಾಲಿಯಾಗಿ ತೊಗೊಳ್ಳಿ, ತುಂಬ ಸೀರಿಯಸ್ ತೊಗೊಬೇಡಿ. ನಾನೊಂದು ಸಿನಿಮಾ ನಿರ್ದೇಶನ ಮಾಡ್ತೀನಿ. ಅದರ ಬಡ್ಜೆಟ್ ಎಷ್ಟು ಗೊತ್ತಾ? 2,25,000 ಕೋಟಿ ಒಂದು ವರ್ಷ ಸಿಗೋ ಬಡ್ಜೆಟ್ ನನಗೆ. ಅದರ ಪ್ರೊಡ್ಯೂಸರ್ಸ್ ಯಾರು ಗೊತ್ತಾ? ನೀವೇ. ಅದರ ಪ್ರೇಕ್ಷಕರು ನೀವೇ, ಅದನ್ನು ಎಂಜಾಯ್ ಮಾಡೋದು ನೀವೇ. ಅದು 2.5 ಗಂಟೆ ಸಿನಿಮಾ ಅಲ್ಲ, ಅದು ನಿತ್ಯ ನಿರಂತರ ಸಿನಿಮಾ. ಅಂದರೆ ನಮ್ಮ ಕರ್ನಾಟಕನ ಭವ್ಯ ಕರ್ನಾಟಕ ಮಾಡಿ ಒಂದು ರಿಯಲ್ ಸಿನಿಮಾ ಮಾಡಬೇಕು ಅನ್ನೋ ಒಂದು ಡೈರೆಕ್ಷನ್ ಸಿನಿಮಾ ಮಾಡೋಕ್ಕೋಸ್ಕರ ನಾನು ಹಲವಾರು ಸಿನಿಮಾ ಡೈರೆಕ್ಷನ್ ಮಾಡಿದೆ, ಆ್ಯಕ್ಟ್ ಮಾಡಿದೆ, ಇಲ್ಲಿವರೆಗೂ ಬಂದೆ. ಈ ಒಂದು ನನ್ನ ಕನಸು, ಅದೇನೋ ಒಂದು ಹುಚ್ಚತನ ಅನ್ಬೋದು ನೀವು. ಕೆಲವರು ಒಳ್ಳೆ ಕನಸು ಅನ್ಬೋದು, ಕೆಲವರು ಆಗಲಿ ಅಂತ ನೀವು ಹರಿಸ್ಬೋದು. ಸೊ ಎಲ್ರಿಗೂ ಬೇಕಾಗಿರೋದು ಇದನ್ನು ಮಾಡಬೇಕು ಅಂತ ನಾನು ಮಾಡಬೇಕಲ್ಲ, ನಾವೆಲ್ಲ ಸೇರ್ಕೊಂಡು ಮಾಡಬೇಕು ಅಂತ ಹೊರಟಿದ್ದೀವಿ. ಇದನ್ನು ಈ ಥರ ಒಂದು ಸಿನಿಮಾ ನಿರ್ದೇಶನ ಮಾಡೋದಕ್ಕೆ ಹೊರಟಿದ್ದೀನಿ. ಈ ಸಿನಿಮಾ ರಿಯಲ್ ಸಿನಿಮಾ ನಾನು ನಿರ್ದೇಶನ ಮಾಡಬೇಕಾ ಬೇಡವಾ? ಓಕೆನಾ? ಇದಕ್ಕೆ ಆನ್ಸರ್ ಮಾಡಿ. ಅದ್ರ ಜೊತೆಯಲ್ಲಿ ಏನಪ್ಪ ಹಂಗಾರೆ ಇವರು ಬರೀ ಇದೇ ಮಾಡ್ಕೊಂಡು ಕೂತ್ಕೊಂತಾರೆ, ಸಿನಿಮಾ ಮಾಡೋಣ ಅಂತ ಅನ್ಕೊಂಬಿಡಿ. ಖಂಡಿತ ನಾನು ಸಿನಿಮಾ ಸ್ಕ್ರಿಪ್ಟ್ಗಳು ಮಾಡ್ತಾ ಇದ್ದೀನಿ. ನನಗೆ ಒಂದು ಸ್ವಲ್ಪ ಏನಂದರೆ ತುಂಬ, ಯಾಕಂದರೆ ನೀವು ನೋಡಿದ್ದೀರ ನನ್ನ ಸಿನಿಮಾಗಳೆಲ್ಲ, ಯಾಕಂದ್ರೆ ನಾನು ಯಾಕೆ ಟೈಮ್ ತೊಗೊತೀನಿ, ನನಗೇನೋ ಒಂದು ವಿಚಾರ ಸ್ಪಾರ್ಕ್ ಆದಾಗ ಅದನ್ನು ಡೆವಲಪ್ ಮಾಡಿ ನಂಗೆ ತುಂಬ ಕಾನ್ಫಿಡೆನ್ಸ್ ಬರಬೇಕು. ಯಾಕಂದರೆ ನಿಮ್ಮ ಈ ನಂಬಿಕೆ ನಾನು ಕಳ್ಕೊಳ್ಳೋಕೆ ರೆಡಿ ಇಲ್ಲ. ನೀವು ಒಂದು ಸತಿ ಸಿನಿಮಾಗೆ ಬಂದಾಗ ನಿಮಗೆ ಪರಿಪೂರ್ಣವಾದಂಥ ಒಂದು ಮನೋರಂಜನೆ ಇರ್ಬೋದು, ಒಂದು ವಿಚಾರಗಳಿರ್ಬೋದು, ನಿಮ್ಮೊಳಗೆ ಏನೋ ಒಂದು ಬದಲಾವಣೆ ಬರೋವಂಥದ್ದು ಏನೋ ವಿಚಾರಗಳು ಸಿಕ್ಕಿದೆ ಅನ್ನಿಸ್ದಾಗ ಮಾತ್ರ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ ಥರ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅದನ್ನು ಅನೌನ್ಸು ಮಾಡ್ತೀನಿ, ಸ್ಕ್ರಿಪ್ಟ್ನ ಡೈರೆಕ್ಷನ್ ಮಾಡ್ತೀನಿ. ದಯವಿಟ್ಟು ಹಂಗೆ ಅನ್ಕೊಂಬಿಡಿ. ಏನಂದರೆ ನಾನು ಹೇಳ್ತಾನೆ ಇದ್ದೀನಿ, ಇದು ಪ್ರಜಾಕೀಯ ಅನ್ನೋದು ಒಂದು ಕೆಲಸ, ಅದ್ರ ಜೊತೆ ನಮ್ಮ ಕೆಲಸ ನಾವು ಮಾಡಲೇಬೇಕು ಅಂತ. ಇದನ್ನು ಬಿಟ್ಟು ಅದನ್ನು ಮಾಡಿದಾಗ ಅದು ರಾಜಕೀಯ ಆಗ್ಬಿಡುತ್ತೆ, ಮತ್ತೆ ಅದರಲ್ಲೇ ಸಂಪೂರ್ಣ ತೊಡ್ಕೊಂಡ್ಬಿಡ್ತೀವಿ. ಆಮೇಲೆ ಮತ್ತೆ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗುತ್ತೆ, ಅಲ್ಲೇನೋ ಗೆಲ್ಲಬೇಕು, ಟೈಮ್ ಆಗ್ತಾ ಇದೆ, ನಾವೇನೋ ಮಾಡ್ತಿಲ್ಲ ಅಂತ ಅಲ್ಲಿ ಮತ್ತೆ ತಪ್ಪು ದಾರಿ ಹಿಡಿತೀವಿ. ನಮ್ಮ ಕೆಲಸ ನಾವು ಮಾಡಿ, ಇದು ನನ್ನ ಪಾರ್ಟ್, ಇದು ನನ್ನ ಒಬ್ಬ ಈ ಪ್ರಜೆಯಾಗಿ ಈ ದೇಶದಲ್ಲಿ ಒಬ್ಬ ಸಿಟಿಸನ್ ಆಗಿ ನನ್ನ ಕರ್ತವ್ಯ, ಅದನ್ನು ನಾನು ಮಾಡ್ತಾ ಇದ್ದೀನಿ. ಮ್ಯಾನಿಫೆಸ್ಟೋ ರೆಡಿ ಮಾಡೋದಕ್ಕೆ ನಾನೆಲ್ಲ ಪ್ಲಾನ್ ಮಾಡ್ತಾ ಇದ್ದೀನಿ. ಅದ್ರ ಒಂದು ಕೆಲಸ ನಡೀತಾ ಇದೆ, ಅದು ದೊಡ್ಡ ಸಿನಿಮಾ ಡೈರೆಕ್ಷನ್, ಅದು ರಿಯಲ್ ಸಿನಿಮಾ. ಆ ಕೆಲಸನೂ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ನನಗೆ ಟೈಮ್ ಸಿಕ್ಕಿದಾಗೆಲ್ಲ ಈ ಸ್ಕ್ರಿಪ್ಟ್ನೂ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ ನನ್ನ ಡೈರೆಕ್ಷನ್ ಸಿನಿಮಾನ. ದಯವಿಟ್ಟು ನೀವು ಯಾರು ನಿರಾಸೆ ಆಗಬೇಡಿ. ನನಗೆ ಗೊತ್ತು ನೀವೇನು ಬಯಸ್ತೀರಾ ಅಂತ. ನೀವು ಆ ಎಕ್ಸ್ಪೆಕ್ಟೇಷನ್ ನನಗೆ ಭಯ ಆಗುತ್ತೆ, ಅದು ಕರೆಕ್ಟಾಗಿ ಸಿನಿಮಾ ಮಾಡಬೇಕು ಅಂತ. ಹಂಗಂತ ನಾನು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಭಯ ಪಟ್ಕೊಂಡು ಅಂತ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಖಂಡಿತ ನಾನು ಸ್ಕ್ರಿಪ್ಟ್ ಮಾಡ್ತೀನಿ, ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ ಸಿನಿಮಾನ. ಆದರೆ ಬರೀ ಡೈರೆಕ್ಷನ್ ಸಿನಿಮಾಗಳೇ ಮಾಡಿಕೊಂಡೇ ಈ ಸಿನಿಮಾನ ಮಾಡಬೇಕು ಅಂದ್ಕೊಂಡಿದ್ದೀನಿ, ರಿಯಲ್ ಸಿನಿಮಾನ. ಆದಷ್ಟು ಪ್ರಯತ್ನ ಪಡ್ತೀನಿ, ಅದಕ್ಕೆಲ್ಲ ದಾರಿನ ಮಾಡ್ಕೊತಾ ಇದ್ದೀನಿ. ಡೈರೆಕ್ಷನ್ ಮಾಡ್ತೀನಿ. ಇಷ್ಟೆಲ್ಲ ನಾನು ಕ್ವಶನ್ಸ್ ಕೇಳಿದೆ, ನಿಮಗೆ ಏನಪ್ಪ ಆನ್ಸರ್ ಮಾಡಿಲ್ಲ ಇವರು ಅಂತ ಬೇಜಾರು ಮಾಡ್ಕೊಂಬಿಡಿ. ನಿಜವಾಗ್ಲೂ ನೀವು ಇವಾಗ ಆನ್ಸರ್ ಮಾಡೋ ಪರಿಸ್ಥಿತಿಲಿ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಆನ್ಸರ್ ಮಾಡ್ತೀರಾ, ನನಗೆ ಆನ್ಸರ್ಗಳನ್ನ ಹಿಂಗೆ ಕಳಿಸ್ತೀರಾ. ನೀವು ಕ್ವಶನ್ಸು ಕಳಿಸ್ಬಾರ್ದು ಅಂತ ಹೇಳ್ತಿಲ್ಲ, ಇನ್ನೂ ಏನಾದ್ರು ಕನ್ಫ್ಯೂಷನ್ ಇದ್ದರೆ ಕ್ವಶನ್ಸ್ ಕಳಿಸಿ, ಬಟ್ ಆನ್ಸರ್ ಕಳಿಸೋದು ಜಾಸ್ತಿ ಆಗಲಿ. ನಿಮ್ಮ ಸಜೆಷನ್ಗಳು, ಯಾಕಂದರೆ ಹಲವಾರು ಜನಗಳಲ್ಲಿ ಹಲವಾರು ವಿಚಾರಗಳಿರುತ್ತೆ. ಪ್ರತಿಯೊಬ್ಬ ಮನುಷ್ಯ ಯುನೀಕ್ ಅಂತ ಹೇಳಿದ್ದಾರೆ ದೊಡ್ಡವರು. ಒಬ್ಬೊಬ್ಬರಲ್ಲೂ ಅದ್ಭುತವಾದ ಶಕ್ತಿ ಇದೆ. ಅದನ್ನು ನೀವು ಟ್ಯಾಪ್ ಮಾಡಿಬಿಟ್ರೆ ನೀವು ಆನ್ಸರ್ ಮಾಡೋಕ್ಕೆ ಶುರು ಮಾಡ್ತೀರಾ, ನೀವು ನಮಗೆ ಸಜೆಸ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ನಿಮ್ಮನ್ನು ಕ್ವಶನ್ ಕೇಳೋ ಥರ ಮಾಡಿ ಪ್ರಾಬ್ಲಮಲ್ಲೇ ಇಟ್ಬಿಟ್ಟಿದ್ದಾರೆ. ನೀವು ಬರೀ ಕ್ವಶನ್ ಕೇಳ್ತಾ ಇದ್ದೀರಾ. ದಯವಿಟ್ಟು ಆನ್ಸರ್ ಮಾಡೋ ಪರಿಸ್ಥಿತಿಗೆ ಬನ್ನಿ. ನೀವು ಸ್ಟೇಜ್ ಮೇಲೆ ಬನ್ನಿ, ನೀವು ಆನ್ಸರ್ ಮಾಡೋ ಇದಕ್ಕೆ ಬನ್ನಿ, ನೀವು ದಾರಿ ತೋರಿಸಿ, ನಮಗೂ ಕೂಡ ಮಾರ್ಗದರ್ಶಕರಾಗಿ. ನನಗೇನು ಅನ್ಸುತ್ತೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಮತ್ತೆ ನೀವೇನೇನು ಕ್ವಶನ್ ಕೇಳ್ತೀರೋ ಅಥವಾ ಆನ್ಸರ್ಗಳು ಕಳಿಸ್ತೀರೋ ಅದ್ರ ಬಗ್ಗೆ ಇನ್ನೊಂದ್ಸತಿ ಲೈವ್ ಬರ್ತೀನಿ. ಒಂದು ಮ್ಯಾನಿಫೆಸ್ಟೋ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ನಾನು, ಯಾವ ರೀತಿ ಅಂತ. ಎಲ್ಲ ಪ್ರಜಾಕೀಯನ್ಸ್ಗಳಿಗೂ ತುಂಬ ಜನ ತುಂಬ ಹೋಪ್ಸ್ ಇಟ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮದೇ ಆದ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಾ. ಬಟ್ ಒಂದು ಮಾತ್ರ ಸತ್ಯ ಹೇಳ್ತೀನಿ ಕೇಳಿ, ಪ್ರಚಾರ ಮಾಡೋದು ನಿಮ್ಮ ಹತ್ರ ವಿಚಾರ ಇರಬೇಕು. ಆ ವಿಚಾರಕ್ಕೆ ನಾವು ಕೆಲಸ ಮಾಡಿಕೊಂಡೇ ನೆಕ್ಸ್ಟ್ ಹೋಗ್ಬೇಕು. ಇವಾಗ ಆ ಕೆಲಸ ಏನಂದರೆ ನಾವು ಮ್ಯಾನಿಫೆಸ್ಟೋಗಳು ರೆಡಿ ಮಾಡಬೇಕು, ಅದ್ರ ಬಡ್ಜೆಟ್ ರೆಡಿ ಮಾಡಬೇಕು, ಅದು ಇಷ್ಟು ದಿನದಲ್ಲಿ ಆಗುತ್ತಾ ಅಂತ ಎಲ್ಲ ಸ್ಕೆಚ್ಗಳು ಹಾಕ್ಕೊಬೇಕು, ಅದನ್ನು ಅದ್ಭುತವಾಗಿ ಜನಕ್ಕೆ ಪ್ರೆಸೆಂಟ್ ಮಾಡಬೇಕು. ಅದರಿಂದ ಒಂದು ಪ್ಲಸ್ ಏನಂದರೆ ಜನ ಸಪೋರ್ಟ್ ಮಾಡಿದ್ರೆ ನೀವೇ ಮಾಡ್ಬೋದು. ಇಲ್ಲ ಅಂದರೆ ಅದನ್ನು ನೋಡಿದಂಥವ್ರು ಎಷ್ಟೋ ವಿಷಯಗಳು ಅವ್ರು ಅಳವಡಿಸ್ಕೊಂಡು ಯಾರು ಬೇಕಾದ್ರೂ ಮಾಡ್ಬೋದು. ಅದು ಪ್ಲಸ್ ಪಾಯಿಂಟ್ ಇರೋದು ಪ್ರಜಾಕೀಯದಲ್ಲಿ. ತುಂಬ ಥ್ಯಾಂಕ್ಸ್ ಪ್ರಜಾಕೀಯನ್ಸ್ಗೆ. ಆಮೇಲೆ ಫ್ಯಾನ್ಸು, ಇವತ್ತು ನಾನು ಇದನ್ನೆಲ್ಲ ಮಾಡೋಕ್ಕೆ ಹೊರಟಿರೋದೇ ನಿಮ್ಮಿಂದ, ಅಭಿಮಾನಿಗಳಿಂದ. ಯಾವತ್ತೂ ಹಂಗೆ ಅನ್ಕೊಂಬೇಡಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಿ ನಾನೇನೋ ಮಾಡ್ತಿದ್ದೀನಿ ಅಂತ. ಇದು ನಿಮಗೋಸ್ಕರನೇ ಮಾಡ್ತಿರೋದು. ನನಗೊಂದು ಆಸೆ, ಓಕೆ 2.5 ಗಂಟೆ ಮನೋರಂಜನೆ ಕೊಡ್ತೀನಿ, ಆ ಥರ ಒಂದು ಮಾಡಬೇಕು. ಆ್ಯಕ್ಚುಲಿ ಏನೇಳಿ ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಅದೇನು ನನಗೆ ಏನು ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ. ನನಗೆ ಇದನ್ನು ಮಾಡಬೇಕು ಅನ್ನಿಸ್ದೆ. ಒಂದು ಅದ್ಭುತವಾದಂಥ ಒಂದು ಕರ್ನಾಟಕನ
ಏನು ಹೇಳಿ ಫಾರಿನ್ಗೆ ಹೋದಾಗ ನಾವೆಲ್ಲ ಎಂಜಾಯ್ ಮಾಡೋಕೆ ನಂಗೆ ಅನ್ಸುತ್ತೆ, ಅಯ್ಯೋ ಎಷ್ಟು ಜನಕ್ಕೆ ಈ ಆಪರ್ಚುನಿಟಿ ಸಿಗುತ್ತೆ, ಈ ಥರ ರೋಡ್ಗಳು, ಈ ಥರ ಪಾರ್ಕ್ಗಳು, ಈ ಥರ ಏನೋ ಕೆಲವೇ ಜನಗಳಿಗೆ ಸಿಗುತ್ತೆ. ಆ ಫಾರಿನ್ಗೆ ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್, ನಮ್ಮ ದೇಶ ಯಾಕೆ ಹೀಗಾಗಬಾರ್ದು ಅನ್ನೋದು ಒಂದು ಮುಗ್ಧ ಒಂದು ಆಸೆ ಇರ್ಬೋದು. ಬಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ನಾವೆಲ್ಲ ಸೇರಿದ್ರೆ ಖಂಡಿತ ಎಲ್ಲರೂ ಸೇರ್ ಮಾಡ್ಬೇಕು. ನಾನು ರಾಜಕೀಯದವ್ರಿಗೂ ಹೇಳ್ತೀನಿ, ಅವ್ರಿಗೂ ಇದೇ ಆಸೆ ಇರೋದು, ನೀವೆಲ್ಲರೂ ಬನ್ನಿ ಇದನ್ನು ಮಾಡೋಣ ಅಂತ. ಇದು ಏನೋ ಕಾಂಪಿಟೇಷನ್ ಅಲ್ಲ, ಇದು ಯಾರ ಜೊತೆ ಕಾಂಪೀಟ್ ಮಾಡೋಕ್ಕೆ ಬಂದಿಲ್ಲ, ಏನೋ ಸಾಧನೆ ಮಾಡಬೇಕು ಅಂತ ಯಾವ ವಿಷಯನೂ ಅಲ್ಲ. ಇದು ನಮ್ಮೆಲ್ಲರ ಹಕ್ಕು, ನಮ್ಮೆಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಕರ್ತವ್ಯ, ನಾವೆಲ್ಲರೂ ಮಾಡಬೇಕು. ಅದ್ರ ಜೊತೆಯಲ್ಲಿ ನಾನು ಸಿನಿಮಾನು ಕೂಡ ಆದಷ್ಟು ಇನ್ಮೇಲೆ ಮತ್ತೆ ನೀವು ಹೇಳ್ತಿರಂಗೆ ಹಳೆ ಉಪೇಂದ್ರ ಆ ಥರ ಸಿನಿಮಾಗಳು ಮಾಡಬೇಕು ಅಂತ ಇನ್ಮೇಲೆ ಶುರು ಮಾಡ್ತೀನಿ. ನೀವು ಅಷ್ಟೊಂದು ಎನ್ಕರೇಜ್ ಮಾಡಿದ್ದೀರ ನನಗೆ, ಅಷ್ಟೊಂದು ಏನೇಳಿ ಸಪೋರ್ಟ್ ಮಾಡ್ತೀರಿ ಇಷ್ಟು ವರ್ಷ ಆದರೂ ಕೂಡ, ಖಂಡಿತ ಮಾಡ್ತೀನಿ. ನಿಮ್ಮ ಆಸೆನ ಏನೋ ನಾನು ನಿರಾಸೆ ಮಾಡಲ್ಲ. ಖಂಡಿತ ನಾನು ಸ್ಕ್ರಿಪ್ಟ್ ಮಾಡಿದ್ದೀನಿ, ಈಗ ಮತ್ತೆ ಇನ್ನೊಂದಷ್ಟು ಟೈಮ್ ಕೂತ್ಕೊಂಡು ಆ ಸ್ಕ್ರಿಪ್ಟ್ನೆಲ್ಲ ಪಕ್ಕಾ ಮಾಡಿ ಆದಷ್ಟು ಬೇಗ ನಿಮ್ಮ ಮುಂದೆ ನಿರ್ದೇಶಕನಾಗಿ ಬರ್ತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್. ಇನ್ನೇನರ ವಿಷಯ ಇದ್ದರೆ ದಯವಿಟ್ಟು ನನ್ನ ಜೊತೆ ಟಚ್ಚಲ್ಲಿರಿ. ನಿಮ್ಮ ಆನ್ಸರ್ಗಳನ್ನ ಎದುರು ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಿರಿ ಟಿ ವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಡ್ಕೊಂಡು ಮಜಾ ಮಾಡಿ.